ನಮ್ಮ ಭರತ ಭೂಮಿ ಅದೆಷ್ಟೋ ಸುಂದರ ದೇವಾಲಯಗಳನ್ನು ಹೊಂದಿರೋ ನಾಡು. ಕಲ್ಲಿನಿಂದಲೇ ಕಟ್ಟಿದ, ಕಣ್ಣಿನ ಸೂಕ್ಷ್ಮತೆಯನ್ನು ಪರೀಕ್ಷಿಸೋ ಕೋಟಿಗಟ್ಟಲೆ ಕೆತ್ತನೆಗಳನ್ನ, ಅದರ ಹಿಂದೆ ಅದ್ಭುತ ಕಲ್ಪನೆಗಳನ್ನ, ಅದರೊಳಗೂ ಕೌತುಕ ಕಥೆಗಳನ್ನು ಹೊಂದಿರೋ ಬೀಡು. ಇದರೊಳಗಿನ ನಮ್ಮ ಕರುನಾಡಿನ ಅದ್ಭುತ ದೇವಾಲಯಗಳಲ್ಲೊಂದು ದಕ್ಷಿಣ ಕೇದಾರ ಅಂತಲೇ ಪ್ರಸಿದ್ಧಿಯಾಗಿರೋ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯ. ಈ ದೇವಾಲಯದ ಕಥೆಯನ್ನ ನಿಮ್ಮ ಮುಂದೆ ತರೋಕೆ, ಇಲ್ಲಿರೋ ಅದ್ಭುತ ವಾಸ್ತುಶಿಲ್ಪಗಳನ್ನು ನೋಡೋಕೆ ನಾನಿವತ್ತು ರಾಜಧಾನಿಗಳ ರಾಜಧಾನಿ ಅಂತ ಕರೀತಿದ್ದ ಬಳ್ಳಿಗಾವಿಯ ನೆಲಕ್ಕೆ ಕಾಲಿಟ್ಟಿದ್ದೆ. ಅದರ ಕಥೆಯನ್ನು ತಿಳ್ಕೊಂತ ಹೋದೆ. ಈ ದೇವಾಲಯದ ಮೂಲ ಲಿಂಗವನ್ನ ಚಾಲುಕ್ಯರು ಪ್ರತಿಷ್ಠಾಪಿಸ್ತಾರೆ. ನಂತರ 1056ರಲ್ಲಿ ಹೊಯ್ಸಳರು ಇದಕ್ಕೆ ದೇವಾಲಯವನ್ನು ನಿರ್ಮಿಸ್ತಾರೆ. ಆ ಲಿಂಗವನ್ನ ದರ್ಶನ ಮಾಡಿದ ನಂತರ ನನ್ನ ಕಣ್ಣು ಅಲ್ಲಿದ್ದ ನಂದಿಯ ಮೇಲೆ ಬಿತ್ತು. ಈ ನಂದಿಯ ವಿಗ್ರಹದ ಕೆತ್ತನೆ ನಿಜವಾದ ನಂದಿಯನ್ನು ನಾಚಿಸೋ ಹಾಗಿತ್ತು. ಇಲ್ಲಿಂದ ಮುಂದುವರಿದು ಕಪ್ಪು ಬಳಪದ ಕಲ್ಲಿನಿಂದ ಕೆತ್ತಿರೋ 44 ಶ್ರೀಕಾರ ಸ್ತಂಭಗಳು, ವೇಸರ ಶೈಲಿಯ ಗೋಪುರ, ಅದರ ಮೇಲಿದ್ದ ಹೊಯ್ಸಳರ ಲಾಂಛನ, ನಟರಾಜನ ದಿಕ್ಪಾಲಕರ ನೃತ್ಯ ಭಂಗಿಗಳ ಕೆತ್ತನೆಗಳು, ಪಕ್ಕದಲ್ಲೇ ಇದ್ದ ನಗರೇಶ್ವರ ದೇವಾಲಯವನ್ನ ನೋಡ್ತಾ ಈ ಜಾಗವನ್ನ ಒಂದು ಸುತ್ತು ಬಂದು ಸಮೀಪದಲ್ಲೇ ಸಂರಕ್ಷಿಸಿಟ್ಟಿದ್ದ ನಾಶಗೊಂಡ ಕೆತ್ತನೆಗಳು, ಹಲವಾರು ಶಾಸನಗಳನ್ನ ನೋಡ್ತಾ ಬಂದಾಗ ಗೊತ್ತಾಗಿದ್ದು, ಈ ಬಳ್ಳಿಗಾವಿಯ ಸುತ್ತಮುತ್ತ 80ಕ್ಕೂ ಹೆಚ್ಚು ಶಾಸನಗಳು, 54ಕ್ಕೂ ಹೆಚ್ಚು ದೇವಾಲಯಗಳ ಬಸದಿಗಳ ಅವಶೇಷಗಳು ದೊರೆತಿದ್ದಾವೆ ಅಂತ. ಶಿಥಿಲಗೊಂಡ ಈ ಶಿಲೆ ಶಾಸನಗಳನ್ನೆಲ್ಲ ನೋಡಿದಾಗ ನನಗನ್ಸಿದ್ದು, ಈ ಭರತ ಭೂಮಿ ಅದೆಷ್ಟು ಕ್ರೂರ ದಾಳಿಗಳಿಗೆ ಸಿಕ್ಕು ನಾಶವಾಗಿದ್ರು, ಇನ್ನೆಷ್ಟೋ ಸ್ಥಳಗಳು ಮಣ್ಣಲ್ಲಿ ಹೊಕ್ಕಿ ಮಾಯವಾಗಿದ್ರು, ಅದೆಲ್ಲವನ್ನ ಸಹಿಸಿಕೊಂಡು ಇಂದಿಗೂ ದೃಢವಾಗಿ ನಿಂತಿರೋ ಈ ಮಣ್ಣಿನ ಶಕ್ತಿಯೇ ಅತ್ಯದ್ಭುತ. ಫಾಲೋ ಮಾಡಿ. ನೀವು ಮಾಡೋ ಒಂದು ಫಾಲೋದಿಂದ ನನ್ನ ಕೆಲಸಕ್ಕೆ ಮತ್ತಷ್ಟು ಶಕ್ತಿ ಸಿಗುತ್ತೆ. ಅದು ಇನ್ನಷ್ಟು ವಿಡಿಯೋಗಳಿಗೆ ನಾಂದಿಯಾಗತ್ತೆ.